ಸಿನಿಮಾ ಕಾನ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ತಮ್ಮ ಸಿನಿಮಾಗಳ ಪ್ರಚಾರದಲ್ಲಿ ಬ್ಯುಸಿಯಾಗಿರೋ ರಾಕಿಂಗ್ ಸ್ಟಾರ್ ಯಶ್ ಪ್ರತಿದಿನ ಎಕ್ಸೈಟಿಂಗ್ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ನಿನ್ನೆಯಷ್ಟೇ ರಾಮಾಯಣ ಸಿನಿಮಾದ ಬಿಗ್ ರಿಲೀಸ್ ಬಗ್ಗೆ ಮಾತನಾಡಿದ್ರು. ಇದೀಗ ಟಾಕ್ಸಿಕ್ ಸಿನಿಮಾದ ಕುರಿತು ಮಾತನಾಡಿದ್ದು, ಟಾಕ್ಸಿಕ್ ಸಿನಿಮಾದ ಹಲವು ಕಂಟೆಂಟ್ಗಳು ಬಿಡುಗಡೆಗೆ ಸಿದ್ಧವಾಗ್ತಿವೆ. ಈ ಮಧ್ಯೆ ಸಿನಿಮಾದ ಬಿಡುಗಡೆಯನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಜೂನ್ 4ರಂದು ಟಾಕ್ಸಿಕ್ ವಿಶ್ವದಾದ್ಯಂತ ಬಿಡುಗಡೆ ಆಗಲಿದೆ. ಅಮೆರಿಕ ಇರಾನ್ ಸಂಘರ್ಷದಿಂದಾದ ಆರ್ಥಿಕ ನಷ್ಟವನ್ನು ಭರಿಸುವಂತೆ ಯುಎಇ ಪಟ್ಟು ಹಿಡಿದಿದೆ. ಯುದ್ಧದ ಮಧ್ಯೆ ಅಮೆರಿಕದಿಂದ ಗಲ್ಫ್ ರಾಷ್ಟ್ರಗಳಿಗೆ ಯಾವುದೇ ಬೆಂಬಲ ಸಿಕ್ಕಿಲ್ಲ. ಅಮೆರಿಕದ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಲ್ಫ್ ರಾಷ್ಟ್ರಗಳಿಗೆ ಮಿಸೈಲ್ ದಾಳಿಯಿಂದ ರಕ್ಷಣೆ ನೀಡಲು ವಿಫಲವಾಗಿದೆ. ಯಾಕಂದ್ರೆ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಯುಎಇ $142 ಬಿಲಿಯನ್ ಹಣ ನೀಡಿತ್ತು. ಹೀಗಾಗಿ ಪೆಟ್ರೋ ಡಾಲರ್ ಬದಲು ಯುವಾನ್ ಕರೆನ್ಸಿ, ಯೂರೋ ಕರೆನ್ಸಿಯಲ್ಲಿ ತೈಲ ಮಾರಾಟ ಮಾಡುವ ಎಚ್ಚರಿಕೆ ನೀಡಿದ್ದು, ಡೊನಾಲ್ಡ್ ಟ್ರಂಪ್ಗೆ ಹೊಸ ತಲೆನೋವು ಶುರುವಾಗಿದೆ. ಅಮೆರಿಕ ಇರಾನ್ ನಡುವೆ ಹಗ್ಗಜಗ್ಗಾಟ ಮುಂದುವರೆದಿದೆ. ಮಾತುಕತೆಗೆ ಬರಲ್ಲ ಎಂದು ಇರಾನ್ ಪಟ್ಟು ಹಿಡಿದಿದ್ದು, ಶಾಂತಿ ಒಪ್ಪಂದ ಆಗುವವರೆಗೂ ಹಾರ್ಮುಜ್ಗೆ ಹಾಕಿರೋ ಬ್ಲಾಂಕೆಟ್ ಮುಂದುವರಿಸಲಾಗುತ್ತೆ ಎಂದು ಅಮೆರಿಕ ಹೇಳಿದೆ. ಶಾಂತಿ ಒಪ್ಪಂದದವರೆಗೂ ಅಮೆರಿಕ ನೌಕೆ ಹಿಂತೆಗೆಯಲ್ಲ ಎಂದು ಅಮೆರಿಕ ಸ್ಪಷ್ಟಪಡಿಸಿದೆ. ಹಾರ್ಮುಜ್ನಲ್ಲಿ ತಮ್ಮ ನೌಕೆಗಳಿರೋದೇ ಮಾತುಕತೆಗಾಗಿ ಎಂದು ಪಾಕ್ ಸೇನೆ ಮುಖ್ಯಸ್ಥರ ಸಲಹೆಯನ್ನ ಟ್ರಂಪ್ ತಿರಸ್ಕರಿಸಿದ್ದಾರೆ. ನಾಳೆಯೊಳಗೆ ಶಾಂತಿ ಒಪ್ಪಂದ ಏರ್ಪಡದಿದ್ದರೆ ಯುದ್ಧ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಕದನ ವಿರಾಮ ಉಲ್ಲಂಘಿಸಿದೆ. ಅಮೆರಿಕದ ಒತ್ತಡದಲ್ಲಿ ಶಾಂತಿ ಮಾತುಕತೆ ನಡೆಯಲ್ಲ ಎಂದು ಇರಾನ್ ಸ್ಪಷ್ಟಪಡಿಸಿದೆ. ಆದರೆ ಟ್ರಂಪ್ ಮಾತ್ರ ಏಪ್ರಿಲ್ 22ರೊಳಗೆ ಶಾಂತಿ ಒಪ್ಪಂದ ಏರ್ಪಡದಿದ್ದರೆ ಬಹಳಷ್ಟು ಬಾಂಬ್ ಸ್ಫೋಟಗೊಳ್ಳುತ್ತೆ ಎಂದು ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೆತ್ತ ತಾಯಿಯ ಅಂತ್ಯಕ್ರಿಯೆಗೆ ಪಾಪಿ ಮಕ್ಕಳು ಬರದೇ ಇದ್ದಿದ್ರಿಂದ ಸಮಾಜ ಸೇವಕರೇ ವೃದ್ಧೆಯ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಈ ಮನಕಲಕುವ ಘಟನೆ ಬೆಳಗಾವಿಯ ಶಾಹು ನಗರದಲ್ಲಿ ನಡೆದಿದೆ. ವೃದ್ಧೆ ಅಂಜನಾಗೆ ಮಹೇಶ್ ಮತ್ತು ಶ್ರೀಕಾಂತ್ ಅನ್ನೋ 2 ಮಕ್ಕಳಿದ್ದಾರೆ. ಆದರೆ ವೃದ್ಧೆಯನ್ನ ನೋಡಿಕೊಳ್ಳದೆ ಮಕ್ಕಳು ನಿರ್ಲಕ್ಷ್ಯ ತೋರಿದರು. ಹೀಗಾಗಿ ಅವರ ಸಹೋದರ ಅಂಜನಾ ಅವರನ್ನ ಶಾಹು ನಗರದಲ್ಲಿರುವ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಿದ್ದಾರೆ. ಆದ್ರೀಗ ವೃದ್ಧೆ ಅಂಜನಾ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದು, ಅಂತ್ಯಕ್ರಿಯೆಗೆ ಬಾರದೆ ಮಕ್ಕಳು ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಕೊನೆಗೆ ಸಮಾಜ ಸೇವಕರೇ ವೃದ್ಧೆಯ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಕೆಳದಿ ಚೆನ್ನಮ್ಮನ ನಾಡಿನಲ್ಲಿ ಮೂಲಸೌಕರ್ಯಗಳಿಲ್ಲದೆ ಪ್ರವಾಸಿಗರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ರಾಮೇಶ್ವರ ದೇವಸ್ಥಾನ ರಾಜ್ಯದ ಪ್ರಸಿದ್ಧ ಪ್ರವಾಸೋದ್ಯಮ ತಾಣ. ಇಲ್ಲಿನ ವಾಸ್ತುಶಿಲ್ಪಗಳನ್ನು ನೋಡಲು ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡ್ತಾರೆ. ಆದ್ರಿಲ್ಲಿ ಕನಿಷ್ಠ ಸೌಲಭ್ಯಗಳಾದ ಕುಡಿಯುವ ನೀರು, ಶೌಚಾಲಯಗಳು ಇಲ್ಲದೆ ಪ್ರವಾಸಿಗರು ಪರದಾಡುವಂತಾಗಿದೆ. ಇದರಿಂದ ಸಣ್ಣ ವ್ಯಾಪಾರಿಗಳು ಹಾಗೂ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳುವ ಆತಂಕ ಶುರುವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಅಕಾಲಿಕ ಮಳೆಯಿಂದಾಗಿ ಹತ್ತಳ್ಳಿ ಗ್ರಾಮದ ರೈತ ಗೇಣಪ್ಪ ಬಿರಾದಾರ ಅವರ ಮನೆಯ ಮೇಲ್ಛಾವಣಿ ಮಳೆಗಾಳಿಗೆ ಹಾರಿ ಹೋಗಿದೆ. ಜಮೀನಿನಲ್ಲಿದ್ದ ನಿರ್ಮಾಣ ಹಂತದ ತೋಟದ ಮನೆ ಮೇಲ್ಛಾವಣಿ ಮಳೆಗಾಳಿಗೆ ಹಾರಿ ಹೋಗಿ ಗೋಡೆ ಕುಸಿತಗೊಂಡಿದೆ. ಉಡುಪಿಯ ಮಣಿಪಾಲದ ಯೂನಿವರ್ಸಿಟಿ ಕ್ಯಾಂಪಸ್ ಮತ್ತು ಕೆಎಂಸಿ ಆಸ್ಪತ್ರೆ ಸುತ್ತಮುತ್ತ 2 ಪುರುಷರು ನೈಟಿ ಧರಿಸಿ ಸ್ಕೂಟರ್ ಚಲಾಯಿಸುವ ಮೂಲಕ ಹುಚ್ಚಾಟ ನಡೆಸಿದ್ದಾರೆ. ರಾತ್ರಿಯಿಡೀ ಮಹಿಳೆಯರ ಉಡುಗೆಯಲ್ಲಿ ರೌಂಡ್ಸ್ ಹಾಕಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಬೆಂಗಳೂರಿನ ನೈಸ್ ರಸ್ತೆ ಟೋಲ್ನಲ್ಲಿ ಸೈಕಲ್ ಸವಾರನೊಬ್ಬನಿಗೆ ಸಿಬ್ಬಂದಿ ₹25 ಟೋಲ್ ಶುಲ್ಕಕ್ಕಾಗಿ ಪೀಡಿಸಿ ಆವಾಜ್ ಹಾಕಿರೋ ವಿಡಿಯೋ ವೈರಲ್ ಆಗಿದೆ. ದೇಶಾದ್ಯಂತ ಸೈಕಲ್ ಪ್ರವಾಸ ಮಾಡುತ್ತಿದ್ದ ಸವಾರನಿಗೆ ಸಿಬ್ಬಂದಿ ಆವಾಜ್ ಹಾಕಿದ್ದಾರೆ. ಸಾಮಾನ್ಯವಾಗಿ ಸೈಕಲ್ಗಳಿಗೆ ಟೋಲ್ ಶುಲ್ಕವಿರುವುದಿಲ್ಲ. ಸಿಬ್ಬಂದಿಯ ಈ ಧೋರಣೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ದಾಖಲೆ ಉಷ್ಣಾಂಶ ಮತ್ತು ಬಿಸಿಗಾಳಿ ಹಿನ್ನೆಲೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ 1 ಸಾವು ವರದಿಯಾಗಿದ್ದು, ಮುಂದಿನ 2 ವರ್ಷ ಮಳೆ ಕೊರತೆಯ ಸವಾಲು ಎದುರಾಗುವ ಸಾಧ್ಯತೆ ಇದೆ ಎಂದಿದ್ದಾರೆ. ಮಧ್ಯಾಹ್ನದ ವೇಳೆ ಅನಗತ್ಯವಾಗಿ ಹೊರಬರದೆ ಜಾಗರೂಕತೆಯಿಂದ ಇರಲು ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ.